ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ರಾಹುಲ್ ಗಾಂಧಿ ಇತ್ತೀಚೆಗೆ ಸ್ವಲ್ಪ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅದು ನಿಮಗೆಲ್ಲ ಗೊತ್ತಿರುವಂಥದ್ದೇ ವಿಚಾರ. ಏನಂದರೆ ಮತಗಳ್ಳತನ, ವೋಟ್ ಚೋರಿ, ಮತ್ತು ಆ ಘೋಷಣೆ ಇದೆಯಲ್ಲ, ವೋಟ್ ಚೋರ್ ಗದ್ದಿ ಚೋಡ್ ಅನ್ನುವಂಥದ್ದು, ಮತಗಳ್ಳರೆ ಕುರ್ಚಿ ಬಿಡಿ ಅನ್ನುವಂಥ ಘೋಷಣೆ. ಅದು ಇಡೀ ದೇಶದಲ್ಲಿ ಮೊಳಗ್ತಾ ಇದೆ, ಗಲ್ಲಿ ಗಲ್ಲಿಗೂ ಸೇರ್ತಾ ಇದೆ. ಇದು ಸಾಕಷ್ಟು ಜನರಿಗೆ ಒಂದಷ್ಟು ಸಂಕಷ್ಟ, ಒಂದಷ್ಟು ಸಿಟ್ಟು, ಒಂದಷ್ಟು ಅಸಮಾಧಾನ ಏನೇನೋ ತರಿಸ್ತಿರೋದು ನಿಮಗೆ ಗೊತ್ತಿರುವಂಥದ್ದು ವಿಚಾರ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ನೀವು ಕೆಟ್ಟ ಕೊಳಕ ಭಾಷೆ ಬಳಸುವಂತಹ ಅಂಧಭಕ್ತರ ಪಡೆಗೆ ಏನೂ ಕಡಿಮೆ ಇಲ್ಲ. ದಿನ ಬೆಳಗಾದರೆ 1000 ಕಮೆಂಟ್ಗಳು ಬರ್ತಿರ್ತವೆ ನಮಗೆಲ್ಲ. ಅದೆಲ್ಲ ಓಕೆ. ಇನ್ನು ರಾಹುಲ್ ಗಾಂಧಿನ ಬಿಡ್ತಾರ, ರಾಹುಲ್ ಗಾಂಧಿನೂ ಸೇರಿಸಿ ಮಾಡ್ತಾ ಇರ್ತಿರ್ತಾರೆ. ಅಲ್ಲಿ ಎಲ್ಲ ರೀತಿಯಾದಂತಹ ದೂಷಣೆಗಳು ಬರ್ತಿರ್ತವೆ. ಕೆಟ್ಟ ಪದಗಳಿಂದ ಹಿಡಿದು ಕೊಲೆ ಬೆದರಿಕೆಗಳವರೆಗೆ ಎಲ್ಲ ಬರ್ತಿರ್ತವೆ. ಆದರೆ ಅದೆಲ್ಲ ಪರೋಡಿ ಗ್ಯಾಂಗುಗಳು, ಯಾರೋ ಸಣ್ಣ ಪುಟ್ಟ ಪುಡಿ ರೌಡಿಗಳ ರೀತಿ, ಅಥವಾ ಮತಾಂಧರು, ಬ್ರೈನ್ ವಾಶ್ ಆಗಿರೋರು ಮಾಡೋದು. ಅದು ಫೇಕ್ ಐಡಿಗಳಲ್ಲಿ ಏನೋ ಒಂದು ಮಾಡ್ತಾರೆ. ಆದರೆ ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಲೈವ್ ಡಿಬೇಟಲ್ಲಿ ರಾಹುಲ್ ಗಾಂಧಿ ಎದೆಗೆ ಗುಂಡಿಟ್ಟು ಕೊಲ್ತೀವಿ, ಹುಷಾರ್, ಹೀಗೆ ಹೇಳೋದನ್ನ ನೀವು ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಆದರೆ ಅದಾಗಿದೆ. ಕೇರಳದಲ್ಲಿ ಮಲಯಾಳಂ ನ್ಯೂಸ್ ಡಿಬೇಟ್ನಲ್ಲಿ ಪಿಂಟು ಮಹಾದೇವನ್ ಅನ್ನುವಂತಹ ಬಿಜೆಪಿಯ ಅಧಿಕೃತ ವಕ್ತಾರ, ಅಫಿಷಿಯಲ್ ಪೋಸ್ಟ್ ಅವನು ನೇರವಾಗಿ ರಾಹುಲ್ ಗಾಂಧಿಗೆ ಎದೆಗೆ ಗುಂಡಿಟ್ಟು ಕೊಲ್ತೀವಿ, ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾನೆ. ಇದು ಆಗಿ 24 ಅವರ್ಸ್ ಮೇಲಾಯಿತು. ಒಂದೇ ಒಂದು FIR ಇಲ್ಲ, ಒಂದು ಕೇಸ್ ಇಲ್ಲ, ಎಂಥದ್ದು ಇಲ್ಲ. ಇದು ಕೇರಳದಲ್ಲಿ. ಅಲ್ಲಿರೋ ಸರ್ಕಾರ ನೋಡಿ, ಇಂಡಿಯಾ ಒಕ್ಕೂಟದ ಭಾಗ ಅದು. ರಾಹುಲ್ ಗಾಂಧಿ ಜೊತೆಯಲ್ಲಿರುವಂಥವ್ರೇನೆ. ಅಲ್ಲಿಯೂ ಸಹ ಇಲ್ಲ, ಎಲ್ಲೂ ಇಲ್ಲ. ಸೊ ಇದು ಇಂಡಿಯಾ ಒಕ್ಕೂಟದಲ್ಲೂ ಒಂದು ರೀತಿ ರಾಜಕೀಯ ನಾಟಕ ಅಂತಲೇ ಕರಿಬೇಕಾ ಅನ್ಸುತ್ತೆ ಒಂದೊಂದ್ಸಲ. ಯಾಕೆ ಅಂದರೆ ಈ ರೀತಿ ಹೇಳಿಕೆ ಕೊಟ್ಟ ತಕ್ಷಣ ಆತನ ಮೇಲೆ FIR ಆಗಬೇಕಿತ್ತು, ಕೇಸ್ ಆಗಬೇಕಿತ್ತು. ನಾನು ಈ ಕಾರ್ಯಕ್ರಮ ಮಾಡುವ ಹೊತ್ತಿಗೆ ಆಗಿಲ್ಲ, ಅದಾದ್ಮೇಲೆ ಆಗಿದೆ ಗೊತ್ತಿಲ್ಲ. ಈ ಕಾರ್ಯಕ್ರಮ ರೆಕಾರ್ಡ್ ಮಾಡುವ ಹೊತ್ತಿಗೆ ಅವನ ಮೇಲೆ ಕೇಸ್ ಆಗಿಲ್ಲ, ಆ ವ್ಯಕ್ತಿ ಮೇಲೆ ಕೇಸ್ ಆಗಿಲ್ಲ. ಸರಿ, ಆ ಕಡೆ ಇರಲಿ. ಈಗ ಈ ವಿಚಾರವಾಗಿ ಕಾಂಗ್ರೆಸ್ಸು ಗಂಭೀರವಾಗಿ ತಗೊಂಡು ಅಮಿತ್ ಶಾ ಅವರಿಗೆ ದೂರು ಕೊಟ್ಟಿದೆಯಂತೆ. ಇದಕ್ಕೆ ನಾವು ನಗಬೇಕಾ, ಅಳಬೇಕಾ, ಏನು ಮಾಡಬೇಕೋ ಗೊತ್ತಿಲ್ಲ. ಕಾಂಗ್ರೆಸ್ ಅವ್ರಿಗೆ ನಿಜವಾಗ್ಲೂ ಸಹ ಬ್ರೈನ್ ಇದೆಯಾ, ಅಥವಾ ಎಲ್ಲಾದರೂ ಬೀರುವದಲ್ಲಿ ಇಟ್ಬಿಟ್ಟು ಹೊರಗಡೆ ಬರ್ತಾರ, ಬ್ರೈನ್ನ ಭದ್ರವಾಗಿರಲಿ, ಫ್ರೆಶ್ ಆಗಿರಲಿ ಅಂತ ಫ್ರಿಜ್ಜಲ್ಲಿ ತೆಗೆದಿಟ್ಬಿಟ್ಟು ಬರ್ತಾರೆ ಅನ್ಸುತ್ತೆ. ಬ್ರೈನ್ನ ಅಲ್ಲಿ ಸ್ವಲ್ಪ ಫ್ರೀಸರಲ್ಲಿ ಇಟ್ಬಿಟ್ಟು ಫ್ರೆಶ್ ಆಗಿರುತ್ತೆ. ನಾವು ಅದನ್ನು ಹೊರಗಡೆ ಎತ್ಕೊಂಡು ಬಂದರೆ ಗಾಳಿ, ಮಳೆ, ಬಿಸಿಲು ಇದಕ್ಕೆಲ್ಲ ಒಣಗುತ್ತೆ, ಅಥವಾ ಇನ್ನೇನಾದರೂ ಆಗುತ್ತೆ, ಧೂಳು ಹಿಡಿಯುತ್ತೆ, ಬೇಕಾಗಿಲ್ಲ ಮೆದುಳನ್ನು ತೆಗೆದು ಬರ್ತಾರೆ ಅನ್ಸುತ್ತೆ. ಬಿಜೆಪಿಯ ವಕ್ತಾರ ಕಚಡ ಮಾತಾಡ್ತಾನೆ ಅಂತಲೇ, ಕೊಲೆ ಬೆದರಿಕೆ ಹಾಕ್ತಾನೆ ಅಂತಲೋ, ಕೊಳಕಾಗಿ ಮಾತಾಡ್ತಾನೋ ಅಂತಲೋ ಅಮಿತ್ ಶಾಗೆ ದೂರು ಕೊಡೋದು ಒಂದು ಕಾಮಿಡಿ, ದೊಡ್ಡ ಕಾಮಿಡಿ ಅದು. ಅಮಿತ್ ಶಾಗೆ ದೂರು, ಬಿಜೆಪಿ ವಕ್ತಾರ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಹಂಗೇನಾದರೂ ದೂರು ಕೊಟ್ಟು ನಿಜವಾಗ್ಲೂ ಅಮಿತ್ ಶಾ ಕ್ರಮ ಕೈಗೊಳ್ಳೋದೇ ಆದರೆ ಬಿಜೆಪಿಯಲ್ಲಿ ಒಬ್ಬನೇ ಒಬ್ಬ ವಕ್ತಾರ ಹುದ್ದೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಇನ್ಕ್ಲೂಡಿಂಗ್ ಅಮಿತ್ ಶಾನೇ ಬಿಜೆಪಿಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅಮಿತ್ ಶಾನೂ ಆಲ್ಮೋಸ್ಟ್ ಅದೇ ಭಾಷೆನೇ ಬಳಸೋದು, ಸ್ವಲ್ಪ ಪಾಲಿಶ್ಡ್ ಆಗಿ ಬಳಸೋದಷ್ಟೇನೆ, ಅದೇ ಭಾಷೆನೇ ಎಲ್ಲರದೂ. ಅದೆಲ್ಲ ಯಾಕೆಂದ್ರೆ ಒಂದೇ ಕಡೆ ಟ್ರೈನ್ ಆಗಿರೋರು, ಒಂದೇ ಫ್ಯಾಕ್ಟ್ರಿಯಲ್ಲಿ ಟ್ರೈನ್ ಆಗಿರೋರು. RSS ಅನ್ನುವಂತಹ ಇಡೀ ದೇಶಕ್ಕೆ ವಿಷ ಉಣಿಸುವಂತಹ ಶಾಖೆಗಳು ಅಂತೇನಿದಾವಲ್ಲ, ಆ ಫ್ಯಾಕ್ಟ್ರಿಯಲ್ಲಿ ತಯಾರಾಗಿರೋರು ಇವ್ರದೆಲ್ಲ ಒಂದೇ ಭಾಷೆ, ವ್ಯಾಕರಣ ಬದಲಾವಣೆ ಅಷ್ಟೇ, ಪದಗಳು ಆ ಕಡೆ ಈ ಕಡೆ ಇರ್ತಾವಷ್ಟೇ. ಎಂಡ್ ಆಫ್ ದಿ ಡೇ ಆ ಇಡೀ ಉದ್ದೇಶ ಏನಿರುತ್ತಲ್ಲ ಇವರು ಹೇಳಿಕೆದು, ಅದು ಒಂದೇ. ಹಾಗಿರಬೇಕಾದ್ರೆ ನೀವು ಪೊಲೀಸ್ ಮೇಲೆ ಒತ್ತಡ ಹಾಕೋದು ಬಿಟ್ಟು, ಕೋರ್ಟಿಗೆ ಹೋಗೋದು ಬಿಟ್ಟು, ಪ್ರೆಸಿಡೆಂಟ್ ಹತ್ರ ಹೋಗೋದು ಬಿಟ್ಟು, ಏನಾದರೂ ಬೇರೆ ಮಾರ್ಗಗಳನ್ನು, ಲೀಗಲ್ ಮಾರ್ಗಗಳನ್ನು ನೋಡೋದು ಬಿಟ್ಟು ಅಮಿತ್ ಶಾಗೆ ಪತ್ರ ಬರೀತಾರಂತೆ, ಬಿಜೆಪಿ ಕಡೆಯಿಂದ ಇಂಥದ್ದೊಂದು ಆಗ್ತಾ ಇದೆ, ನೀವು ಕ್ರಮ ಕೈಗೊಳ್ಳಿ ಅಂತ. ಅಮಿತ್ ಶಾ ಆ ಪೇಪರ್ ಮೇಲೆ ಖುಷಿಯಾಗಿ ಒಂದು ಕಣ್ಣಾಡಿಸಿ ಡಸ್ಟ್ಬಿನ್ಗೆ ಹಾಕಿರ್ತಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಅಮಿತ್ ಶಾ ಇನ್ನೇನು ಮಾಡಿರಲ್ಲ.
ಅದು ನೋಡಿ ನಕ್ಕು ಒಬ್ಬ ನನ್ನ ವಕ್ತಾರ ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳಿ ಇದನ್ನು ಮಡಚಿಬಿಟ್ಟು ಡಸ್ಟ್ಬಿನ್ಗೆ ಹಾಕಿರ್ಬೋದು. ಬಿಟ್ಟರೆ ಅದಕ್ಕಿಂತ ಹೆಚ್ಚಾಗಿ ಅಮಿತ್ ಶಾ ಕಡೆಯಿಂದ ಪ್ರತಿಕ್ರಿಯೆ ಬರುತ್ತೆ ಅಥವಾ ಕ್ರಮ ಆಗತ್ತೆ ಅಂತ ನಿರೀಕ್ಷೆ ಮಾಡೋದು ಮೂರ್ಖತನ ಆಗತ್ತೆ. ಆ ಮೂರ್ಖತನಕ್ಕೇನೆ ಈ ಕಾಂಗ್ರೆಸ್ನವರು ಫೇಮಸ್ಸು. ಆ ಮೂರ್ಖತನಕ್ಕೆ ಕಾಂಗ್ರೆಸ್ನವರು ಜಗತ್ ಪ್ರಸಿದ್ಧಿಯನ್ನು ಪಡ್ಕೊಂಡಿರೋದು. ಹಾಗಾಗೇ ಇಂತಹ ವಿಚಾರಗಳಲ್ಲಿ ಬಿಜೆಪಿ ವಕ್ತಾರನ ಮಾತುಗಳನ್ನು ತಗೊಂಡು ಹೋಗಿ ದೂರಿನ ರೂಪದಲ್ಲಿ ಅಮಿತ್ ಶಾ ಮುಂದೆ ಇಡ್ತಾರೆ ಇವರು. ಇದು ಇವರ ಯೋಗ್ಯತೆ. ಇದು ಕಾಂಗ್ರೆಸ್ ಯೋಗ್ಯತೆ ಆದರೆ ಬಿಜೆಪಿಯವರು ನಾನು ಹೇಳ್ದಂಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ರೆಡಿಯಾಗಿರೋರು, ಅವರ ಭಾಷೆಗಳೆಲ್ಲ ಹಾಗೆ ಇರ್ತವೆ, ವ್ಯಾಕರಣ ಆ ಕಡೆ ಈ ಕಡೆ ಇರಬಹುದೇನೋ, ಸ್ವಲ್ಪ ಪಾಲಿಶ್ಡ್ ಆಗಿ ಮೋದಿ ಅಮಿತ್ ಶಾ ಮಾತಾಡಬಹುದು. ಅದಕ್ಕಿಂತ ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಸ್ವಲ್ಪ ಡೌನ್ ಗ್ರೇಡಲ್ಲಿ ಅವರ ವಕ್ತಾರರು ಮಾತಾಡ್ತಾರೆ ಅಷ್ಟಿನ್ನೇನು, ಅದಕ್ಕಿಂತ ಜೋರಾಗಿ ಏನು ವ್ಯತ್ಯಾಸ ಇಲ್ಲ. ಒಟ್ಟಿನಲ್ಲಿ ಈ ದೇಶದ ಪ್ರತಿಪಕ್ಷ ನಾಯಕ ಅಂದರೆ ಪ್ರಧಾನಿ ಹುದ್ದೆಗೆ ನಂತರ ಬರುವಂತಹ ಜವಾಬ್ದಾರಿ ಇರುವಂತಹ ವ್ಯಕ್ತಿ ಮತ್ತು ಅಷ್ಟೇ ಅಧಿಕಾರ ಇರುವಂತಹ ವ್ಯಕ್ತಿ. ಆದರೆ ನಮ್ಮ ದೇಶದಲ್ಲಿ ಮಾತ್ರ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಕರೆಸಿಕೊಳ್ಳುವ ಭಾರತ ಇಂಡಿಯಾದಲ್ಲಿ ಮಾತ್ರ ಪ್ರತಿಪಕ್ಷ ನಾಯಕನಿಗೆ, ಅದು ಸಹ ಮೋದಿ ಗವರ್ನಮೆಂಟಲ್ಲಿ ಇಷ್ಟು ಕೂಡ ಬೆಲೆ ಇಲ್ಲ. ಯಾಕೆ ಅಂದರೆ ಅವರು ಸಂವಿಧಾನವನ್ನು ಕೇರೆ ಮಾಡದಂಥ ಒಂದು ಮನಸ್ಥಿತಿ ಅವರು ಅಷ್ಟೇ. ಸೊ ಇದು ಈಗ ನಡೆದಿರುವಂಥ ಹೊಸ ಬೆಳವಣಿಗೆ. ಕಾಂಗ್ರೆಸ್ಗೆ ನಿಜವಾಗ್ಲೂ ಇದರ ವಿರುದ್ಧ ಕ್ರಮ ಆಗಬೇಕು ಅನ್ನೋದಾದರೆ ಅವರು ಪೊಲೀಸ್ ಲೆವೆಲಲ್ಲಿ, ಕೋರ್ಟ್ ಲೆವೆಲಲ್ಲಿ, ನ್ಯಾಯಾಧೀಶರ ಮುಂದೆ ಹೋದರೆ ಮಾತ್ರ ಏನಾದರೂ ಆಗ್ಬೋದೇನೋ ಹೊರತು ಅಮಿತ್ ಶಾಗೆ ಪತ್ರ ಬರೀತೀನಿ ಅನ್ನೋದು ಒಂದು ಡ್ರಾಮಾ ಆಗುತ್ತೆ, ಇಲ್ಲ ಮೂರ್ಖತನ ಆಗುತ್ತೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.